ಓಂ ಸರ್ವಮಂಗಳ ಮಾಂಗಲ್ಯ ಸರ್ವೇ ಶಿವ ಸಾಧಿಕ ಸರ್ವಪಾಪೇ ಹರಿದೇವಿ ವರದಾನೇಶ್ವರಿ ನಮೋಸ್ಮತೆ ಅಂತ ಹೇಳುತ್ತಾ ಈ ಒಂದು ಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ನನ್ನ ಒಂದು ವಿದ್ಯಾರ್ಥಿಗಳಿಗೆ ಈ ನಮ್ಮ ಸರಸ್ವತಿ ಟ್ಯುಟೋರಿಯಲ್ ಕ್ಲಾಸ್ನಿಂದ ಸ್ವಾಗತ ಸುಸ್ವಾಗತ. ಓಕೆ, ಇವತ್ತು ನಿಮ್ಮೆಲ್ಲ ನೋಡ್ತಾ ಇದ್ರೆ ನಮ್ಗೆ ತುಂಬಾ ಸಂತೋಷ ಆಗ್ತೈತಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸರಸ್ವತಿ ಟ್ಯುಟೋರಿಯಲ್ ಕ್ಲಾಸ್ ನಲ್ಲಿ ಓದುತ್ತಿರೋ ಎಲ್ಲ ಮುದ್ದು ವಿದ್ಯಾರ್ಥಿಗಳು ಕೃಷ್ಣ ಹಾಗೂ ರಾಧೆಯ ಒಂದು ಉಡುಪುಗಳನ್ನು ಧರಿಸಿ ಸಾಕ್ಷಾತ್ ಶ್ರೀ ಕೃಷ್ಣ ಪರಮಾತ್ಮನ ಒಂದು ದರ್ಶನವೇ ನಮಗೆ ಮಾಡಿಸಿದ ಮುದ್ದು ವಿದ್ಯಾರ್ಥಿಗಳಿಗೆ ನಾನು ಕೋಟಿ ಕೋಟಿ ನಮನಗಳನ್ನು ತಿಳಿಸ್ತೇನೆ. ಮಕ್ಕಳೇ, ನಿಮ್ಗೆಲ್ಲ ಗೊತ್ತಾಗಬೇಕು ಈ ಕೃಷ್ಣ ಜನ್ಮಾಷ್ಟಮಿ ಯಾಕೆ ಆಚರಿಸಬೇಕು, ಇದರ ಮಹತ್ವ ಏನು ಅನ್ನೋದು ನೀವೆಲ್ಲ ಮುದ್ದು ವಿದ್ಯಾರ್ಥಿಗಳು ತಿಳ್ಕೋಬೇಕು. ವಿದ್ಯಾರ್ಥಿಗಳಾಗಿ ಈ ಒಂದು ತತ್ವವನ್ನು ನೀವು ಅನುಸರಿಸಬೇಕು. ವಿದ್ಯಾರ್ಥಿಗಳಿಗೆ ಕೃಷ್ಣ ಜನ್ಮಾಷ್ಟಮಿ ಯಾಕೆ ಆಚರಿಸ್ತಾರಂದ್ರ ಮಗಧ ರಾಜ್ಯದ ಒಬ್ಬ ರಾಜ ಇದ್ದ. ರಾಜನ ಹೆಸರು ಏನಪ್ಪಾ ಅಂದ್ರೆ ಕಂಸ ಎಂಬ ದೊರೆ. ಅವ ಏನ್ ಮಾಡ್ತಿದ್ದ ಅಂದ್ರೆ ಜನರ ಮೇಲೆ ದಬ್ಬಾಳಿಕೆ ಮಾಡ್ತಿದ್ದ. ಆ ಕಂಸ ರಾಜನಿಗೆ ಒಬ್ಬ ಮುದ್ದು ಸಹೋದರಿ ಇದ್ಲು. ಆ ಸಹೋದರಿ ಹೆಸರು ಏನಪ್ಪಾ ಅಂದ್ರ ದೇವಕಿ ಅಂತ ಹೇಳಿ. ಆ ದೇವಕಿ ಏನ್ ಮಾಡ್ದ ಅಂದ್ರೆ ಕಂಸ ಮದುವೆ ಮಾಡಿದ ಮಾಡಿದ ತಕ್ಷಣ ಅವ್ರಿಬ್ಬರನ್ನು ಅವ್ರ ಮನೆಗೆ ಕಳಿಸ್ತಾ ಇದ್ದ. ಕಳಿಸುವಂತ ಸಂದರ್ಭದಲ್ಲಿ ಏನಾಯ್ತಪ್ಪ ಅಂದ್ರ ಒಬ್ಬ ದೇವತೆ ಏನ್ ಮಾಡಿದ್ದ ಅಂದ್ರೆ ಅವಂಗ ಆಕಾಶ ಧ್ವನಿ ಮಾಡಿ ಹೇಳಿದ್ದು, ಏ ಕಂಸ ರಾಜನೇ, ನೀ ಏನಾದ್ರೂ ನಿನ್ನ ಒಂದು ಮರಣ, ನಿನ್ನ ಸಹೋದರಿಯ 8ನೇ ಮಗನಿಂದ ನಿನ್ನ ಮರಣ ಆಗುತ್ತದೆ ಅಂತೇಳಿ ಆ ದೇವಿ ಆಕಾಶವಾಣಿ ನೀಡಿದ್ದು. ಕಂಸನಿಗೆ ಸಿಟ್ಟು ಬಂದ್ಬಿಡ್ತು. ಅಯ್ಯೋ, ನಾನು ನನ್ನ ದೇವಕಿಗೆ ದೇವನಂದನ ಜೊತೆ ಮದುವೆ ಮಾಡಿಲ್ಲ, ಅವ್ರಿಗೆ ಹುಟ್ಟುವಂತ ಮಕ್ಕಳನ್ನ ನಾವು ಏನ್ ಮಾಡಬೇಕು, ಕೊಲ್ಲಬೇಕು ಅಂತೇಳಿ ದಿನಂಪ್ರತಿ ಏನ್ ಮಾಡಂತ ಅವ್ರನ್ನ ಹುಟ್ಟುವಂತ ಮಕ್ಕಳನ್ನ ನೋಡ್ತಾ 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 ಮೊದಲಿಗೆ ಅವ್ರು ಒಂದು ಮಗು ಹುಡುತು. ಆ ಮಗುನ ಕೊಂದ್ಬಿಟ್ಟ. ಅದೇ ತರನಾಗಿ ಅವ್ರಿಬ್ಬರನ್ನ ಏನ್ ಮಾಡ್ದ, ಒಂದು ಜೈಲ್ ಒಳಗ ಬಂಧಿಸಿರ್ತಾನ. ಜೈಲ ಬಂಧಿಸುವಂತ ಫಸ್ಟ್ ಮಗು ಹುಡುತು. ಆ ಫಸ್ಟ್ ಮಗು ಏನ್ ಮಾಡ್ದ, ಕಂಸ ಸತ್ ಹೊಡೆದ್ಬಿಟ್ಟ. ಹಂಗೆ 2, 3, 4, 5, 6, 7ನೇ ಮಕ್ಕಳ ತರ ಏನ್ ಮಾಡ್ದ ಆ ಕಂಸ ರಾಜ ಆ ಮಕ್ಕಳನ್ನ ಸತ್ ಹೊಡೆದ ತಕ್ಷಣ 8ನೇ ಮಗು ಹುಡುತು. 8ನೇ ಮಗು ಗಂಡು ಮಗು ಹುಡುತು. ಬಹಳ ಚಂದ ಇತ್ತು ನೋಡಾಕ. ಆ ಮಗು ಯಾವ್ದು ಶ್ರೀಕೃಷ್ಣ ಪರಮಾತ್ಮ ಆ ಮಗುನ ಏನಾದ್ರು ಮಾಡಿ ಕಂಸನಿಂದ ಬಚಾವ್ ಮಾಡ್ಬೇಕಂತ ಹೇಳಿ ಆ ದೇವಕಿನಂದ ಮತ್ತು ವಾಸುದೇವ ಇಬ್ರು ಏನ್ ಮಾಡಿದ್ರು, ಪಣ ತೊಟ್ಟಿದ ತಕ್ಷಣ ದೇವರು ನೆನ್ಸಾಕತ್ರು, ಪರಮಾತ್ಮ ನೀನೇ ಕಾಪಾಡ್ಬೇಕು ಅಂತಲೇ ಆ ಜೈಲು ಬಾಗಿಲಿಂದ ತಾನೇ ಓಪನ್ ಆಗ್ಬಿಡ್ತು. ಓಪನ್ ಆದ ತಕ್ಷಣ ಆ ದೇವಕಿನಂದ ವಾಸುದೇವದಂಗ ಆ ಕೂಸನ್ ಕರ್ಕೊಂಡು ಹೊರಗೆ ಹೋಗ್ಬಿಟ್ಟ, ಯಾರಿಗೂ ಗೊತ್ತಲ್ಲ. ಹಂಗೆ ಹೋದ ಯಮುನಾ ನದಿ ದಂಡೆವರೆಗೂ ಹೋದ ತಕ್ಷಣ ಆ ಒಂದು ದಂಡೆಯಲ್ಲಿ ಒಂದು ಇದಿತ್ತು, ಬುಟ್ಟಿ ಹರಿದಿರ್ತಾರಲ್ಲ ನೋಡಿರಲ್ಲ ಬುಟ್ಟಿ,
ಬಿದಿರಿನ ಬುಟ್ಟಿ. ಆ ಬಿದಿರಿನ ಬುಟ್ಟಿ ಒಳಗೆ ಆ ಮಗುವನ್ನು ಹುಡುಕೊಂಡ ಹುಡುಕುವಂತ ಸಂದರ್ಭದಲ್ಲಿ ಮಳೆ ರಭಸವಾಗಿ ಬರ್ತಾ ಇತ್ತು. ಅವಾಗ ದೇವಾದ ವಾಸುದೇವ ಏನ್ ಮಾಡ್ದ ಅಂದ್ರ ಪರಮಾತ್ಮ ನೀನೇ ಕಾಪಾಡಬೇಕಂತ ಬೇಡ್ಕೊಂಡ ತಕ್ಷಣ ಏನಾಯ್ತಪ್ಪ ಅಂದ್ರ ಒಂದು ಸರ್ಪ ಹಿಂದ್ಗಡೆ ಬಂದು ಆ ಒಂದು ಪರಮಾತ್ಮ ಒಂದು ಯಮುನಾ ನದಿ ದಂಡೆ ಮೇಲೆ ಕಾಲಿಟ್ಟ. ಆ ನೀರುಗಳೆಲ್ಲ ಕೆಳಗೋದು. ಆ ಮಳೆ ಏನಾಯ್ತಂದ್ರ ಆ ಒಂದು ಸರ್ಪದ ಮೂಲಕ ಬಚಾವಾಯ್ತು. ಮಗು ತಾನೇ ಸರಾಗವಾಗಿ ನದಿ ದಾಡ್ತು. ನದಿ ದಾಟಿ ಏನು ಹೋಯ್ತಂದ್ರೆ ಗೋಕುಲವನಕ್ಕೆ ಹೊರಡ್ತು. ಗೋಕುಲವನದಲ್ಲಿ ಯಾರಿದ್ರಪ್ಪ ಅಂದ್ರೆ ಯಶೋದೆ ಇದ್ದ, ನಂದರಾಜನ ಹೆಂಡತಿ ಯಶೋದೆ. ಅವಾಗ ಒಂದು ಮಗು ಹಡೆದಿದ್ಲು. ಯಾವ್ದಪ್ಪ ಅಂದ್ರೆ ಹೆಣ್ಣು ಮಗು ಹಡೆದಿದ್ಲು. ಆ ಒಂದು ಮಗು ಅಳುವ ಒಂದು ದೃಷ್ಟಿ ಕೇಳಿ ಅವ ಏನ್ ಮಾಡ್ತಾ ವಾಸುದೇವ ಆ ಒಂದು ಮಗುವನ್ನ ಆ ಯಶೋದೆ ಅಂತ ಬಿಟ್ಟು ಆ ಹೆಣ್ಣು ಮಗುವನ್ನು ತೆಗೆದುಕೊಂಡು ಎಲ್ಲಿ ಹೋದ ಅಂದ್ರ ದೇವಕಿ ಅಂತೇಳಿ ಹೋದ. ದೇವಕಿ ಅಂತೇಳಿ ಯಾಕೆ ಹೋದಪ್ಪ ಅಂದ್ರ ಆ ಒಂದು ಹೆಣ್ಣು ಮಗುನ್ ಬಿಟ್ರೆ ಕಂಸರಾಜ್ಯ ಹೆಣ್ಣು ಮಗುನ ಸಂಹಾರ ಮಾಡಂಗಿಲ್ಲ ಅಂತ ಹೇಳಿ ಆ ಒಂದು ಮಗು ಬಿಟ್ಟ. ಈ ವಿಷಯ ಎಲ್ಲ ಗೊತ್ತಾಯ್ತು. ಯಾರಿಗೆ? ಕಂಸರಾಜನ್ ಗೊತ್ತಾಯ್ತು. ಗೊತ್ತಾದ ತಕ್ಷಣ ಆ ಒಂದು ದೇವಕಿ ಅಂತೇಳಿ ಬಂದ ತಕ್ಷಣ ಹೆಣ್ಣು ಮಗು ಇತ್ತು. ಅವನು ಹೇಳ್ತಾನೆ ವಸುದೇವ, ಕಂಸ ಸಾಯಿ ಹೊಡಿಬೇಡ, ಅದು ಹೆಣ್ಣು ಮಗು ಇತ್ತ. ಏನೋ ನನಗೇನು ಗೊತ್ತಿಲ್ಲ, ನಾನು ಸಾತ್ ಹೊಡ್ಯಾವ ಅಂತ ಹೇಳಿ ಆ ಮಗುನಿಗೆ ಒಗದ್ಬಿಟ್ಟ. ಅವಾಗ ದುರ್ಗಾದೇವಿ ಪ್ರತಿಷ್ಠಾಪನೆ ಆಗಿ ಆ ಮಗು ಆಕಾಶದ ಮೇಲೆ ಹೋಯ್ತು. ಅವಾಗ ಹೇಳ್ತಾ ಮಗು, ಎಲ್ಲೋ ಕಂಸರಾಜನೇ, ನಿನ್ನ ಸಾವು ಇಲ್ಲಿಲ್ಲ, ಆ ಗೋಕುಲದಲ್ಲಿ ಹುಟ್ಟಿರುವ ಒಂದು ಮಗು ನಿಂತರ ಐತೆ ಅಂತ ಹೇಳಿ ಆ ಒಂದು ದೇವಿ ನುಡಿದ್ಲು. ಅದೇ ತರನಾಗಿ ಕೃಷ್ಣ ನಂದ ಮತ್ತು ಯಶೋಧೆಯ ಒಂದು ಹೆಸರಿಟ್ಟರು ಆ ಮಗುಗ ಕೃಷ್ಣ ಅಂತೇಳಿ. ಈ ತರ ಒಂದು ಕೃಷ್ಣ ಜನ್ಮಾಷ್ಟಮಿ ಅನ್ನು ಆಚರಿಸ್ತಾ ಬಂದ್ರು. ಆ ಮಗುಗೆ ಹೆಸರಿಟ್ಟು ಶ್ರೀಕೃಷ್ಣ ಪರಮಾತ್ಮನಾಗಿ ಮುಂದೆ ಕಂಸರಾಜನ ಸಂಹಾರ ಮಾಡಿದ ಮಕ್ಕಳೇ. ಇದು ಒಂದು ಕೃಷ್ಣ ದೇವರನ ಒಂದು ಕಥೆ ಮಕ್ಕಳು. ಇದೆಲ್ಲ ನೀವು ತಿಳ್ಕೋಬೇಕು. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ. ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಗೋಪಾಲ ಗೋಪಾಲ ದೇವಕಿ ನಂದನ ಗೋಪಾಲ, ರಾಧಾ ಕೃಷ್ಣ ಗೋಪಾಲ, ಶ್ರೀ ಹರಿ ಕೃಷ್ಣ ಗೋಪಾಲ, ಗೋಪಾಲ ಗೋಪಾಲ ದೇವಕಿ ನಂದನ ಗೋಪಾಲ. ಓಡೋಡಿ ಬಾರೋ ಗೋಪಾಲ, ಹಾರಿ ಬಾರೋ ಗೋಪಾಲ, ಗೋಪಾಲ ಗೋಪಾಲ ದೇವಕಿ ನಂದನ ಗೋಪಾಲ. ಬೆಣ್ಣಿ ಕದಿಯೋ ಗೋಪಾಲ, ಬೆಣ್ಣಿ ತಿನ್ನೋ ಗೋಪಾಲ, ಗೋಪಾಲ ಗೋಪಾಲ ದೇವಕಿ ನಂದನ ಗೋಪಾಲ. ಬಗರಿ ಆಡೋ ಗೋಪಾಲ, ಜಾಳಿಗೆ ಸುತ್ತೋ ಗೋಪಾಲ, ಗೋಪಾಲ ಗೋಪಾಲ ದೇವಕಿ ನಂದನ ಗೋಪಾಲ. ಗೋಪಾಲ ಗೋಪಾಲ ದೇವಕಿ ನಂದನ ಗೋಪಾಲ. ಗೋಪಾಲ ಗೋಪಾಲ ದೇವಕಿ ನಂದನ ಗೋಪಾಲ. ತೂಗಿರೆ ರಂಗನ ತೂಗಿರೆ ಕೃಷ್ಣನ ತೂಗಿರೆ ಅಚ್ಯುತಾನಂತನ ತೂಗಿರೆ ವರಗಿರಿಯಪ್ಪ ತಿಮ್ಮಪ್ಪನ ತೂಗಿರೆ ಕಾವೇರಿ ರಂಗಯ್ಯನ. ತೂಗಿರೆ ರಂಗನ ತೂಗಿರೆ ಕೃಷ್ಣನ ತೂಗಿರೆ ಅಚ್ಯುತಾನಂತನ ತೂಗಿರೆ.
कृष्ण दामोदरम् अच्युतं केशवं कृष्ण दामोदरम् रामनारायणं जानकी वल्लभं रामनारायणं जानकी वल्लभम् श्रीकृष्ण गोविन्द हरे मुरारे हे नाथ नारायण वासुदेव श्रीकृष्ण गोविन्द हरे मुरारे हे नाथ नारायण वासुदेव। मैं तो सोई रही सपने